ಓಕೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ಕಮ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದೀವಿ ಅಂದ್ರೆ, ಸೊ ಬಿ.ಕಾಮ್ ಸೆಕೆಂಡ್ ಸೆಮಿಸ್ಟರ್ ಇಂಗ್ಲಿಷ್ನಲ್ಲಿ ಬರುವಂತಹ ಒಂದು ಪಾಠ. ಸೊ ದ ವರ್ಷಿಪ್ ಆಫ್ ದ ವೆಲ್ದಿ ಅಂತ ಹೇಳ್ಬೇಕು. ಸೊ ತುಂಬಾ ಜನ ಇದ್ರ ಮೇಲೆ ವಿಡಿಯೋಸ್ ಮಾಡಿ ಕೇಳ್ತಾ ಇದ್ರು, ರಿಕ್ವೆಸ್ಟ್ ಆಗ್ತಾ ಇದ್ರು, ವರ್ಷಿಪ್ ಆಫ್ ದ ವೆಲ್ದಿ ಮಾಡ್ರಿ ವೆಲ್ದಿ ಮಾಡ್ರಿ ಅಂತ ಹೇಳಿ. ಸೊ ಮಾಡೋದಕ್ಕೆ ಏನು ಕೂಡ ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪಾ ಅಂದ್ರೆ, ಈ ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲಿ ಎಷ್ಟು ಚಾಪ್ಟರ್ಸ್ ಇದಾವೆ, ಸೊ 5 ಲೆಸನ್ಸ್ ಇದಾವೆ ಅಂತಂದ್ರೆ ನಮಗೆ ಗೊತ್ತಾಗುತ್ತೆ ಯಾವ ಲೆಸನ್ನಿಗೆ ವೇಟೇಜ್ ಎಷ್ಟಿದೆ. ಸೊ ನಾವು ಯಾವ ಲೆಸನ್ ಮೊದಲು ಓದಬೇಕು, ಮೊದಲು ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಸೊ ನಾನು ಮೊದಲನೇದಾಗಿ ನೋಡಿದ್ದ ಬಾಯ್ ಹೂ ಸೋಲ್ಡ್ ವಿಸ್ಡಮ್ ಅಂತ ಹೇಳ್ಬಿಟ್ಟು ಮಾಡಿದೆ. ಸೊ ಅದಕ್ಕೆ ಮಿನಿಮಮ್ 15 to 16 ಮಾರ್ಕ್ಸ್ ವೇಟೇಜ್ ಅನ್ನೋಂಥದ್ದು ಇದೆ. ಸೊ ನೆಕ್ಸ್ಟ್ ವರ್ಜರ್ ಅಂತ ಮಾಡಿದೆ, ಆಸ್ ಯೂಶುವಲ್ ಸೇಮ್ 15 to 16 ಮಾರ್ಕ್ಸ್ ಅಂತ ಇದೆ. ಹೌದಾ? ಈ ರೀತಿ ಯಾವ ಪಾಠಕ್ಕೆ ವೇಟೇಜ್ ಜಾಸ್ತಿ ಇರುತ್ತಲ್ವಾ, ಆ ತರದ ಪಾಠಗಳನ್ನ ನಾವು ಜಲ್ದಿ ಕವರ್ ಮಾಡ್ತೀವಿ. ಸೊ ದ ವರ್ಷಿಪ್ ಆಫ್ ವೆಲ್ತ್, ಸೊ ಮ್ಯಾಕ್ಸಿಮಮ್ 4 to 5 ಮಾರ್ಕ್ಸ್ ಇಸ್ ಎನಫ್ ಫಾರ್ ಆನ್ ದಿಸ್ ಚಾಪ್ಟರ್. ಸೊ ನಿಮಗೆ ಆ 4 to 5 ಮಾರ್ಕ್ಸ್ ಯಾವ್ದಾದ್ರು ಒಂದು ಬೇರೆ ಕ್ವಶನ್ ಕೇಳಿದ್ರಂದ್ರೂ ಕೂಡ ಆಪ್ಷನ್ ಅಲ್ಲಿ ನೀವು ಯು ಕ್ಯಾನ್ ಟೇಕ್ ದಟ್, ಅಂದ್ರೆ ಬೇರೆ ಚಾಪ್ಟರ್ಗಳನ್ನ ತಗೋಬಹುದಾಗಿರುತ್ತೆ. ಸೊ ಹೌದಾ? ಸೊ ನಾನು ಅದಕ್ಕೆ ಏನ್ ಮಾಡ್ತಾ ಇದ್ದೀನಿ, ದ ವರ್ಷಿಪ್ ಆಫ್ ವೆಲ್ದಿ ಒಂದು ಲೆಸನ್ ಮೇಲೆ ಇಂಟ್ರೊಡಕ್ಷನ್ ಕ್ಲಾಸ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಇಂಟ್ರೊಡಕ್ಷನ್ ಕ್ಲಾಸ್ ಅವು ಏನಕ್ಕಪ್ಪ ಅಂತಂದ್ರೆ, ಸೊ ಈ ಒಂದು ಪೂರ್ತಿ ಪಾಠದ ಮೇಲೆ, ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ 5 ಮಾರ್ಕ್ಸ್ಗೆ ಆಗಿರ್ಬೋದು ಅಥವಾ 10 ಮಾರ್ಕ್ಸ್ಗೆ ಆಗಿರ್ಬೋದು, ಸೊ ಒಂದು ಕ್ವಶನ್ ಬಂತಪ್ಪ ಅಂದ್ರೆ ನಿಮಗೆ ಈ ಪಾಠದ ಮೇಲೆ ಐಡಿಯಾ ಇದ್ರೆ ಬರೀತೀರಾ ಅಲ್ವಾ ಅಂತ ಕಾರಣ ಅದಕ್ಕೋಸ್ಕರ. ಸೊ ನೋಡಿ ಏನ್ ಹೇಳ್ತಾ ಇದ್ದಾರೆ, ಸೊ ಬಂದ್ಬಿಟ್ಟು ಜಿ.ಕೆ. ಚೆಸ್ಟರ್ಟನ್ ಅಂತ ಹೇಳ್ಬಿಟ್ಟು ಇದನ್ನ ಬರೆದಿರೋಂಥವ್ರು. ಇನ್ ದಿಸ್ ಎಸ್ಸೆ ಜಿ.ಕೆ. ಚೆಸ್ಟರ್ಟನ್ ಡಿಸ್ಕಸಸ್ ಅ ಕಾಮನ್ ಟೆಂಡೆನ್ಸಿ ಇನ್ ಅ ಮಾಡರ್ನ್ ಸೊಸೈಟಿ ಟು ಅಡ್ಮೈರ್ ಅಂಡ್ ರೆಸ್ಪೆಕ್ಟ್ ಪೀಪಲ್ ಸಿಂಪ್ಲಿ ಬಿಕಾಸ್ ದೇ ಆರ್ ರಿಚ್ ಅಂತ ಹೇಳ್ತಾನೆ. ಸೊ ಇದ್ರಲ್ಲಿ ಏನ್ ಗೊತ್ತಾ, ಈ ಇಡೀ ಪಾಠದಲ್ಲಿ ಸೊ ಒಂದು ಪ್ರಶ್ನೆ ಅಂದ್ರೆ ಒಬ್ಬ ಲೇಖಕನಿಗೆ, ಸೊ ಈ ಒಬ್ಬ ಕವಿ 3 ಕ್ವಶನ್ಸ್ ಇರುತ್ತೆ. ಹೌದಾ? ಏನು ಕ್ವಶನ್ಸ್ಗಳು ಅಂತ ಅಂದ್ರೆ, ಸೊ ಯಾವ ರೀತಿಯಾದಂತಹ ಕ್ವಶನ್ಸ್ಗಳಿದಾವೆ ಅವನಿಗೆ ಅಂದ್ರೆ ಆ ರೀತಿ ಕ್ವಶನ್ಸ್ಗಳಿದಾವೆ. ಏನಪ್ಪಾ ಅಂತಂದ್ರೆ, ಈಗಿನ ಪ್ರೆಸೆಂಟ್ ಮಾಡರ್ನ್ ಸೊಸೈಟಿಯಲ್ಲಿ ಸೊ ಪೀಪಲ್‌ಗಳು ಯಾವ್ದ್ರ ಮೇಲೆ ಮನುಷ್ಯನ ಒಂದು ಗುಣ ಆಗಿರ್ಬೋದು, ಸೊ ಒಬ್ಬ ಮನುಷ್ಯನ ಯಾವ ರೀತಿ ರೆಸ್ಪೆಕ್ಟ್ ಕೊಡೋದು, ಯಾವ ರೀತಿ ಅಡ್ಮೈರ್ ಮಾಡ್ಕೊಂತಾರೆ ಅಂದ್ರೆ ಸಿಂಪ್ಲಿ ಬಿಕಾಸ್ ದೇ ಆರ್ ರಿಚ್. ಅವರ ಒಂದು ರಿಚ್ ಇರೋದಕ್ಕೂ, ರಿಚ್ ಇರೋರು ಬರೀ ಅವ್ರು ರಿಚ್ ಇದ್ರೆ ಸಾಕು ಅವ್ರನ್ನ ಸೊ ತುಂಬಾ ಹೊಗಳುವಂಥದ್ದು, ತುಂಬಾ ರೆಸ್ಪೆಕ್ಟ್ ಕೊಡುವಂಥದ್ದು ಈ ರೀತಿ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ಅದರ ಬಗ್ಗೆ ಈ ಆರ್ಗ್ಯೂಸ್ ದಟ್, ಹೌದಾ, ಅದ್ರ ಬಗ್ಗೆ ಇವ್ರು ವಾದ ಮಾಡ್ತಾರೆ. ಏನಕ್ಕೆ ವಾದ ಮಾಡ್ತಾರೆ? ವೆಲ್ತ್ ಹ್ಯಾಸ್ ಬಿಕಮ್ ಅ ಮೆಜರ್ ಆಫ್ ಪರ್ಸನ್ಸ್ ಇಂಪಾರ್ಟೆನ್ಸ್. ಅಂದ್ರೆ ಒಬ್ಬ ಮನುಷ್ಯನ ವ್ಯಕ್ತಿತ್ವ, ಒಬ್ಬ ಮನುಷ್ಯನ ಮಹತ್ವ ನಮಗೆ ಗೊತ್ತಾಗ್ಬೇಕು ಅಂದ್ರೂ ಕೂಡ ಅವ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ಸೊ ನಾವು ಅವನ ಬಗ್ಗೆ ಯೋಚನೆ ಮಾಡಲ್ಲ. ಸೊ ದುಡ್ಡಿರೋ ಮನುಷ್ಯ ನಂಗೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಈವನ್ ದೋ ಮನಿ ಡಸಂಟ್ ನಾಟ್ ನೆಸೆಸರಿಲಿ ಇಂಡಿಕೇಟ್ ವಿಸ್ಡಮ್. ಸೊ ದುಡ್ಡಿದ್ದವ್ರ ಹತ್ರ ಎಲ್ಲಾರು ಬುದ್ಧಿವಂತರಾಗಿರಲ್ಲ, ದುಡ್ಡಿರೋರು ಎಲ್ಲಾರು ಒಳ್ಳೆ ಕ್ಯಾರೆಕ್ಟರ್ ಗುಣ ಹೊಂದಿರಲ್ಲ. ಸೊ ಒಳ್ಳೆ ಪ್ರಾಮಾಣಿಕತೆ ಇರೋದಿಲ್ಲ, ಒಂದ್ ಒಳ್ಳೆ ಎಬಿಲಿಟಿ ಇರೋದಿಲ್ಲ. ಹೌದಾ? ಈ ದುಡ್ಡು ಇಲ್ದವ್ರ ಹತ್ರ ಇರುತ್ತೆ, ದುಡ್ಡು ಇದ್ದವ್ರ ಹತ್ರ ಇದಿಲ್ಲ. ಬಟ್ ಆದ್ರೆ ದುಡ್ಡು ಏನಾಗಿರುತ್ತೆ, ಒಂದು ಮೆಜರ್ ಆಫ್ ಪರ್ಸನ್ಸ್ ಇಂಪಾರ್ಟೆನ್ಸ್. ಅಂದ್ರೆ ಆ ಒಂದು ಪರ್ಸನ್ ಇಂಪಾರ್ಟೆನ್ಸ್ ನ ಕಂಡುಹಿಡಿಯೋದಕ್ಕೋಸ್ಕರ ನಾವು ಅದನ್ನ ಬದುಕ್ತೀವಿ ಅಂತ ಹೇಳ್ತಾರೆ. ಹೌದಾ? ನೆಕ್ಸ್ಟ್ ಬಂದ್ಬಿಟ್ಟು ಅಕಾರ್ಡಿಂಗ್ ಟು ಚೆಸ್ಟರ್ಟನ್, ಅಕಾರ್ಡಿಂಗ್ ಟು ಪೋಯೆಟ್ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸೊ ಸೊಸೈಟಿ ಆಫನ್ ಗಿವ್ಸ್ ಮೋರ್ ಅಟೆನ್ಷನ್ ಟು ವೆಲ್ದಿ ಪೀಪಲ್ ಅದರ್ ದ್ಯಾನ್ ಟು ಇಂಡಿವಿಜುವಲ್ಸ್ ಹೂ ಪೊಸೆಸ್ ನಾಲೆಡ್ಜ್, ಟ್ಯಾಲೆಂಟ್, ಕರೇಜ್ ಆರ್ ಮಾರಲ್ ವ್ಯಾಲ್ಯೂಸ್ ಅಂದ್ರೆ. ಸೊ ಈಗಿನ ಪ್ರೆಸೆಂಟ್ ಸೊಸೈಟಿ ಏನ್ ಮಾಡ್ತಾ ಇದೆ ಅಂತ ಅಂದ್ರೆ, ಸೊ ವೆಲ್ದಿ ಪೀಪಲ್ ಯಾರ ಹತ್ರ ಸಂಪತ್ತಿದೆ ಅಲ್ವಾ, ಸೊ ಅವರನ್ನ ಮಾತ್ರ ಅಟೆನ್ಷನ್ ಕೊಡ್ತಾ ಇದೆ ಅವರಿಗೆ. ಸೊ ಅವ್ರಿಗಾಗೋ ಸಮಸ್ಯೆಗಳಾಗಿರ್ ಸೊ ಎಲ್ಲದಕ್ಕೂ ಕೂಡ ಅವ್ರಿಗಾಗುವಂತ ಸಮಸ್ಯೆಗಳ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ. ಸೊ ಯಾರು ಕೂಡ ಈ ನಾಲೆಡ್ಜ್ ಇರುವಂತ ಪರ್ಸನ್ಸ್‌ಗಳನ್ನ, ಟ್ಯಾಲೆಂಟ್ ಇರುವಂತ ಪರ್ಸನ್ಸ್‌ಗಳನ್ನ, ಕರೇಜ್ ಇರುವಂತ ಪರ್ಸನ್ಸ್‌ಗಳನ್ನ, ಮಾರಲ್ ವ್ಯಾಲ್ಯೂಸ್‌ಗಳ ಬಗ್ಗೆ ಹೇಳುವಂತ ಪರ್ಸನ್ಸ್‌ಗಳನ್ನ ಸೊ ಯಾರು ಕೂಡ ಅಟೆನ್ಷನ್ ಕೊಡೋದಿಲ್ಲ ಅವ್ರ ಕಡೆ ಅಂತ ಹೇಳ್ತಾರೆ. ಇನ್ ದ ಪಾಸ್ಟ್ ಅಂದ್ರೆ ಪ್ರೀವಿಯಸ್, ಹಿಂದಿನ ಕಾಲದಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಪೀಪಲ್ ಅಡ್ಮೈರ್ಡ್ ಹೀರೋಸ್, ಸೈಂಟ್ಸ್, ಪೋಯೆಟ್ಸ್ ಅಂಡ್ ಗ್ರೇಟ್ ಲೀಡರ್ಸ್ ಫಾರ್ ದೇರ್ ಅಚೀವ್‌ಮೆಂಟ್ಸ್ ಅಂಡ್ ಕ್ವಾಲಿಟೀಸ್. ಸೊ ಹಿಂದಿನ ಕಾಲದಲ್ಲಿ ಹೆಂಗಿತ್ತು ಅಂತಂದ್ರೆ, ಜನರು ಧೈರ್ಯಶಾಲಿ ಸೈನಿಕರನ್ನ, ಅವಾಗ ಮತ್ತು ಸಂತರು, ಮಹಾನ್ ಕವಿಗಳನ್ನ ಅವರ ಗುಣಗಳಿಗಾಗಿ ಗೌರವಿಸುತ್ತಿದ್ರಂತ, ಅವ್ರ ಹತ್ರ ಇದ್ದಂತ ಗುಣಗಳಿಗೆ, ಅವ್ರು ಮಾಡಿದಂತ ಸಾಧನೆಗೆ. ಬಟ್ ಟುಡೇ ಮೆನಿ ಪೀಪಲ್ ಅಡ್ಮೈರ್ ಮಿಲಿಯನಿಯರ್ಸ್ ಅಂಡ್ ವೆಲ್ದಿ ಇಂಡಿವಿಜುವಲ್ಸ್ ಮೇನ್ಲಿ ಬಿಕಾಸ್ ಆಫ್ ದೇರ್ ಫೈನಾನ್ಷಿಯಲ್ ಸಕ್ಸಸ್. ಅಂದ್ರೆ ಸೊ ಇವತ್ತಿನ ದಿನ ಏನ್ ಮಾಡ್ತಾ ಇದಾರೆ, ಮೆನಿ ಪೀಪಲ್ ಅಡ್ಮೈರ್ ಮಿಲಿಯನಿಯರ್ಸ್ ಅಂಡ್ ವೆಲ್ದಿ ಇಂಡಿವಿಜುವಲ್ಸ್ ಮೇನ್ಲಿ ಬಿಕಾಸ್ ಆಫ್ ದೇರ್ ಫೈನಾನ್ಷಿಯಲ್ ಸಕ್ಸಸ್. ಸೊ ಅವ್ರು ಫೈನಾನ್ಷಿಯಲಿ ಸಕ್ಸಸ್ ಆಗಿದ್ದಾರೆ, ಮಿಲಿಯನರ್ಸ್ ಆಗಿದ್ದಾರೆ, ಅವ್ರ ಹತ್ರ ಸೊ ಲಾಟ್ ಆಫ್ ಮನಿ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತಿಂದ ಏನ್ ಮಾಡ್ತಾ ಇದಾರೆ, ಸೊ ತುಂಬಾ ಜನ ಅವರನ್ನ ಅಡ್ಮೈರ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹೌದಾ? ಸೊ ಈ ಒಂದು ಮನೋಭಾವವನ್ನ ಲೇಖಕರು ಏನಂತ ಕರೀತಾ ಇದ್ದಾರೆ, ಸೊ ದ ವರ್ಷಿಪ್ ಆಫ್ ದ ವೆಲ್ದಿ ಅಂತ ಕರೀತಾರೆ. ದ ಆಥರ್ ಬಿಲೀವ್ಸ್ ದಟ್ ದಿಸ್ ಈಸ್ ದ ವರ್ಷಿಪ್ ಆಫ್ ದ ವೆಲ್ದಿ ಈಸ್ ಹಾರ್ಮ್ಫುಲ್. ಏನಕ್ಕಪ್ಪ ಈ ವರ್ಷಿಪ್ ಆಫ್ ದ ವೆಲ್ದಿ ಏನಕ್ಕೆ ಹಾರ್ಮ್ಫುಲ್ ಅಂದ್ರೆ, ಬಿಕಾಸ್ ಇಟ್ ವೀಕನ್ಸ್ ದ ಪ್ರಿನ್ಸಿಪಲ್ಸ್ ಆಫ್ ಈಕ್ವಾಲಿಟಿ ಅಂಡ್ ಡೆಮೋಕ್ರಸಿ. ಹೌದಾ? ಸೊ ದುಡ್ಡಿದ್ದವ್ರನ್ನ ಚೆನ್ನಾಗಿ ನಾವು ಟ್ರೀಟ್ ಮಾಡಿ, ಸೊ ದುಡ್ಡಿಲ್ಲದೆ ಇರೋರ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ,
ಸೊ ಇದೇನಾಗುತ್ತೆ ನಮ್ಮಲ್ಲಿರುವಂತಹ ಒಂದು ಫೈನಾನ್ಷಿಯಲ್ ಒಂದು ಈಕ್ವಾಲಿಟಿ ಒಂದು ಪ್ರಿನ್ಸಿಪಲ್ ಇದೆ ಅಲ್ವಾ ನಮಗೆಲ್ಲ. ಸೊ ಆ ರೀತಿಯಾದಂತ ಒಟ್ಟೇನೋ ಈಕ್ವಾಲಿಟಿ ಮತ್ತೆ ಡೆಮೋಕ್ರಸಿ ಅನ್ನುವಂಥದ್ದು ಹೋಗುತ್ತೆ. ಅದನ್ನ ಒಂದು ವೀಕ್ ಮಾಡುತ್ತೆ ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ವೆನ್ ಪೀಪಲ್ ಅಸ್ಯೂಮ್ ದಟ್ ರಿಚ್ ಪರ್ಸನ್ಸ್ ಒಪಿನಿಯನ್ಸ್ ಆರ್ ಮೋರ್ ವ್ಯಾಲ್ಯೂಯಬಲ್ ದೆನ್ ದೋಸ್ ಆಫ್ ಅದರ್ಸ್, ದೇ ಬಿಗಿನ್ ಟು ಇಗ್ನೋರ್ ಮೆರಿಟ್, ಕ್ಯಾರೆಕ್ಟರ್ ಅಂಡ್ ಇಂಡಿವಿಜುವಲ್ ವರ್ಕ್. ಹೌದಾ? ಸೊ ಯಾವಾಗ ಜನರು ಅಸ್ಯೂಮ್ ಮಾಡ್ತಾ ಹೋಗ್ತಾರೆ. ಸೊ ರಿಚ್ ಪೀಪಲ್ ರಿಚ್ ಪರ್ಸನ್ಸ್‌ಗಳ ಏನು ಒಪಿನಿಯನ್ ಕೊಡ್ತಾರಲ್ವಾ, ಸೊ ಅದು ಮೋರ್ ವ್ಯಾಲ್ಯೂಯಬಲ್. ಸೊ ಬೇರೆ ಯಾರು ಹೇಳೋದು ಬೇಡ ನಮಗೆ ಅನ್ನುವಂಥ ರೀತಿಯಾದಂಥ ಒಂದು ಇದನ್ನ ತೋರಿಸ್ತಾರಲ್ವಾ. ಸೊ ಆ ಟೈಮಲ್ಲಿ ಅವರ ಒಂದು ಇಂಡಿವಿಜುವಲ್ ವರ್ತ್ ಆಗಿರ್ಬೋದು, ಅವರ ಒಂದು ಕ್ಯಾರೆಕ್ಟರ್, ಅವರ ಗುಣ, ಅವರ ಒಂದು ಕ್ಯಾರೆಕ್ಟರ್ ಆಗಿರ್ಬೋದು, ಈ ರೀತಿಯಾದಂಥ ಎಲ್ಲಾ ಮೌಲ್ಯಯುತವಾದಂತಹ ಗುಣಗಳನ್ನ ಕಳೆದುಕೊಳ್ತಾ ಹೋಗ್ತಾರೆ ಅವರು ಅಂತ ಹೇಳ್ತಾರೆ. ಸೊ ಚೆಸ್ಟರ್‌ಟನ್ ಟೋಟಲ್ ಆಗಿ ಚೆಸ್ಟರ್‌ಟನ್ ಎಂಫಸೈಸಸ್ ದಟ್ ಅ ಪರ್ಸನ್ಸ್ ಟ್ರೂ ವ್ಯಾಲ್ಯೂಸ್. So Chesterton emphasizes that a person's true values should be judged by qualities such as honesty, courage, wisdom and service to society ಅಂತ ಅವ್ರೆ. ಸೊ ಒಬ್ಬ ಮನುಷ್ಯನ ಒಂದು ಟ್ರೂ ವ್ಯಾಲ್ಯೂ, ಒಬ್ಬ ನಿಜವಾದಂತಹ ಮೌಲ್ಯ ಯಾವುದರಿಂದ ಅಳಿಬೇಕು ನಾವು ಅಂತ ಅಂದ್ರೆ, ಸೊ ಜಡ್ಜ್ಡ್ ಬೈ ಕ್ವಾಲಿಟೀಸ್ ಅಂದ್ರೆ ಅವನಲ್ಲಿರುವಂತಹ ಗುಣಗಳಿಂದ, ಯಾವುದು ಪ್ರಾಮಾಣಿಕತೆ ಆಗಿರ್ಬೋದು, ಧೈರ್ಯತೆ ಆಗಿರ್ಬೋದು, ವಿಸ್ಡಮ್ ಬುದ್ಧಿಯಿಂದ ಆಗಿರ್ಬೋದು, ಮತ್ತೆ ಸರ್ವಿಸ್ ಟು ಸೊಸೈಟಿ ಅಂತಂದ್ರೆ ಸಮಾಜಕ್ಕೆ ಅವ್ನು ಮಾಡಿರುವಂತಹ ಒಂದಿಷ್ಟು ಕೊಡುಗೆಗಳನ್ನ ಇಟ್ಕೊಂಡು ನಾವೇನ್ ಮಾಡ್ಬೇಕು, ಅದರಿಂದ ಮೌಲ್ಯವನ್ನ ಅಳಿಬೇಕೇ ಹೊರತು, ಸೊ ಅದನ್ನ ಬಿಟ್ಟು ರಾದರ್ ದ್ಯಾನ್ ಬೈ ಮನಿ ಆರ್ ಸೋಷಿಯಲ್ ಸ್ಟೇಟಸ್, ಅವ್ರು ಸೋಷಿಯಲ್ ಆಗಿ ಹೇಗಿದ್ದಾರೆ, ಅವ್ರ ಮನಿ ಕಂಡೀಷನ್ ಯಾವ ತರ ಇದೆ, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಯಾವ ತರ ಇದೆ ಅದ್ರ ಮೇಲಲ್ಲ. ಹಿ ಎನ್ಕರೇಜಸ್ ಅಸ್ ಟು ಸ್ಟಾಪ್ ಆಸ್ಕಿಂಗ್ ಹೌ ಮಚ್ ಈಸ್ ಹಿ ವರ್ತ್. ಅಂದ್ರೆ ಈಗ ಕವಿ ಚೆಸ್ಟರ್ಟನ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸೊ ಅವನ ಬೆಲೆ, ಅವನು ಎಷ್ಟು ಬೆಲೆ ಬಾಳ್ತಾನೆ, ಸೊ ಅವನ ಹತ್ರ ಎಷ್ಟು ದುಡ್ಡಿದೆ ಅಂತ ಅನ್ನೋದಕ್ಕಿಂತ, ಅಂಡ್ ಇನ್ಸ್ಟೀಡ್ ಆಸ್ಕ್ ವಾಟ್ ಈಸ್ ಹಿ ವರ್ತ್, ಅವನು ಎಷ್ಟು ಬೆಲೆ ಅಂದ್ರೆ ಎಷ್ಟು ಬೆಲೆ ಬಾಳ್ತಾನೆ ಅನ್ನೋದಕ್ಕಿಂತ ಅವನಲ್ಲಿ ಬೆಲೆ ಬಾಳುವಂಥದ್ದು ಏನಿದೆ ಅಂತಂದ್ರೆ, ಸೊ ಗುಣಗಳಿರ್ತಾವಲ್ವಾ, ಸೊ ಅದನ್ನ ನಾವು ಐಡೆಂಟಿಫೈ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾ ಇದ್ದಾರೆ. ಹೌದಾ? ಸೊ ದ ಸೆಂಟ್ರಲ್ ಮೆಸೇಜ್ ಓವರ್ ಆಲ್ ಆಗಿ, ಸೊ ಕವಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ದ ಸೆಂಟ್ರಲ್ ಮೆಸೇಜ್ ಆಫ್ ದ ಎಸ್ಸೆ ಈಸ್ ದಟ್ ವೆಲ್ತ್ ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಗ್ರೇಟ್ನೆಸ್ ಅಂತ ಅಂತಾರೆ. ಅಂದ್ರೆ ಸೊ ವೆಲ್ತ್ ಅನ್ನೋ ಸಂಪತ್ತು ಅನ್ನುವಂಥದ್ದು ಶುಡ್ ನಾಟ್ ಬಿ ಕನ್ಫ್ಯೂಸ್ಡ್ ವಿತ್ ಗ್ರೇಟ್ನೆಸ್. ಗ್ರೇಟ್ನೆಸ್ಗೆ ಮತ್ತೆ ಇದು ವೆಲ್ತ್ಗೆ ಹೋಲಿಕೆ ಮಾಡಬಾರ್ದು. ಸೊ ಹ್ಯೂಮನ್ ಡಿಗ್ನಿಟಿ, ಕ್ಯಾರೆಕ್ಟರ್ ಅಂಡ್ ವರ್ಚ್ಯೂ ಆರ್ ಫಾರ್ ಮೋರ್ ಇಂಪಾರ್ಟೆಂಟ್ ದೆನ್ ಮೆಟೀರಿಯಲ್ ಪೊಸೆಷನ್ಸ್ ಅಂತ ಅಂತಾರೆ. ಅಂದ್ರೆ ಸೊ ಈ ಹ್ಯೂಮನ್ ಡಿಗ್ನಿಟಿ ಅಂದ್ರೆ ಅವನ ಒಂದು ಡಿಗ್ನಿಫೈಡ್ ಕ್ಯಾರೆಕ್ಟರ್ ಆಗಿರ್ಬೋದು, ವರ್ಚ್ಯೂ ಆರ್ ಫಾರ್ ಮೋರ್ ಇಂಪಾರ್ಟೆಂಟ್. ಈ ಮನಿ ಅನ್ನುವಂಥದ್ದು ಏನಿದೆ, ಸೊ ಮನುಷ್ಯನ ಕ್ಯಾರೆಕ್ಟರ್ ಮುಂದೆ, ಮನುಷ್ಯನ ಗುಣಗಳ ಮುಂದೆ, ಸೊ ಅವನ ಒಂದು ಡಿಗ್ನಿಟಿ ಮುಂದೆ, ಸೊ ಇವೆಲ್ಲ ತುಂಬಾ ದೂರ. ಸೊ ಈ ಒಂದು ತುಂಬಾ ಕ್ಷೀಣವಾಗಿರುತ್ತೆ ಈ ಮನಿ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಇದು ಅಷ್ಟು ನಿಮಗೆ ಸ್ಟೋರಿ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು ಸ್ಟೋರಿ ಅಂತಂದ್ರೆ, ಸೊ ಈ ಒಂದು ಪಾಠದಲ್ಲಿ ಕವಿ ಏನ್ ಹೇಳ್ತಾ ಇದ್ದಾರೆ, ಸೊ ದುಡ್ಡಿದ್ದವ್ರ ಹತ್ರ ಎಲ್ಲದೂ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಸೊ ದುಡ್ಡಿದ್ದು ಕೂಡ ಅವನ ಹತ್ರ ಟ್ಯಾಲೆಂಟ್ ಇಲ್ಲದೆ ಇರ್ಬೋದು. ಈ ರೀತಿಯಾದಂತ ಒಂದಿಷ್ಟು ಕ್ರಿಟಿಸಿಸಮ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಸೊ ದುಡ್ಡು ಇದ್ದವ್ರಿಗೂ ಮತ್ತೆ ಇಲ್ಲದೆ ಇರೋ ಹತ್ರ. ಓಕೆನಾ? ಸೊ ನಾವು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ವೆಯ್ಟ್ ಮಾಡಿ. ಸೊ ಈ ರೀತಿಯಾದಂತ ಒಂದು ಸೆಂಟ್ರಲ್ ಮೆಸೇಜ್ ಅನ್ನ ಹೇಳ್ತಾ ಇದ್ದಾರೆ. ಓಕೆ. ಸೊ ಈ ಒಂದು ಪಾಠದ ಮೇನ್ ಐಡಿಯಾ ಏನಿದೆ ಅಂತಂದ್ರೆ, ಸೊ ಮುಖ್ಯ ಕಲ್ಪನೆ ಅಂತಂದ್ರೆ, ಸೊ ನನ್ನ ಇಂಗ್ಲಿಷ್ ಜಾಸ್ತಿ ಹೇಳಕ್ ಹೋಗೋದು. ಸೊ ಇಂಗ್ಲಿಷ್‌ಗೆ ನಿಮ್ಮ ರೆಫರೆನ್ಸ್‌ಗೋಸ್ಕರ ನೀವು ಆನ್ಸರ್ ಕೊಡಿ. ಸೊ ಜಿ.ಕೆ. ಚೆಸ್ಟರ್ಟನ್ ಶ್ರೀಮಂತರನ್ನು ಕೇವಲ ಶ್ರೀಮಂತರ ಹಬ್ಬಕ್ಕೆ ಪೂಜಿಸುವ ಅಥವಾ ಆಧುನಿಕ ಅಭ್ಯಾಸವನ್ನು ಟೀಕೆ ಮಾಡ್ತಾರೆ. ಸೊ ಸಮಾಜವು ಬುದ್ಧಿವಂತಿಕೆ, ಧೈರ್ಯ ಅಥವಾ ವ್ಯಕ್ತಿತ್ವಕ್ಕಿಂತ ಸಂಪತ್ತನ್ನು ಹೆಚ್ಚು ಗೌರವಿಸುತ್ತದೆ ಎನ್ನುತ್ತಾರೆ. ಮತ್ತು ಒಬ್ಬ ಕೋಟ್ಯಾಧಿಪತಿ ಮೂರ್ಖ ಅಥವಾ ಕ್ರೂರನಾಗಿದ್ದರೂ ನಾವು ಅವನನ್ನು ಸಂತ ಅಥವಾ ವೀರನಂತೆ ನಡೆಸಿಕೊಳ್ಳುತ್ತೇವೆ. ಈ ಸಂಪತ್ತಿನ ಆರಾಧನೆ ಒಂದು ಧರ್ಮ ಮತ್ತು ಇದು ಪ್ರಜಾಪ್ರಭುತ್ವ ಮತ್ತು ಮಾನವ ಘನತೆಯ ಅಪಾಯಕಾರಿ ಅಂತ. ಸೊ ಈ ಪಾಠದ ಒಂದು ಕಲ್ಪನೆ ಅಂತ ಹೇಳ್ಬಿಟ್ಟು ಕವಿ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮುಖ್ಯ ವಾದಗಳು, ಕೀ ಆರ್ಗ್ಯುಮೆಂಟ್ಸ್, ಏನೇನು ಆರ್ಗ್ಯೂ ಮಾಡ್ತಾನೆ. ಸೊ ಏನಪ್ಪಾ ಅಂತಂದ್ರೆ, ಸಂಪತ್ತಿಗೆ ಬುದ್ಧಿವಂತಿಕೆಗೂ ಯಾವುದೇ ರೀತಿಯಾದಂತಹ ಹೋಲಿಕೆ ಇಲ್ಲ. ಸೊ ಬುದ್ಧಿವಂತಿಕೆ ಯಾರ ಹತ್ರ ಇರುತ್ತೋ ಅವ್ರ ಹತ್ರ ಸಂಪತ್ತು ಇದ್ದೇ ಇರುತ್ತೆ ನಿಜ. ಆದ್ರೆ ಸಂಪತ್ತಿ ಇರೋರ ಹತ್ರ ಬುದ್ಧಿವಂತಿಕೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಶ್ರೀಮಂತ ವ್ಯಕ್ತಿ ಮೂರ್ಖನಾಗಿರಬಹುದು, ಆದ್ರೆ ಪತ್ರಿಕೆಗಳ ಹಣವೇ ಅವನನ್ನು ತಜ್ಞನನ್ನಾಗಿ ಮಾಡಿದಂತ ರಾಜಕೀಯ ಕಲೆ ನೀತಿಯ ಬಗ್ಗೆ ಅವನನ್ನು ಉಲ್ಲೇಖಿಸುತ್ತವೆ. ಸೊ ಹಣದ ವೀರಾರಾಧನೆ, ಹಿಂದಿನ ಕಾಲದಲ್ಲಿ ಜನರು ಧೀರ ಸೈನಿಕರು ಮತ್ತು ಪವಿತ್ರ ಸಂತರನ್ನು ಪೂಜಿಸುತ್ತಿದ್ದರು. ಇಂದು ದೊಡ್ಡ ಬ್ಯಾಂಕ್ ಬ್ಯಾಲೆನ್ಸ್ ಇರುವಾಗ ಯಾರನ್ನಾದರೂ ಪೂಜಿಸುತ್ತೀವಿ ಅಂತ ಹೇಳ್ತಾರೆ. ಸೊ ಪ್ರಜಾಪ್ರಭುತ್ವಕ್ಕೆ ಯಾವ ರೀತಿಯಾದಂತಹ ಅಪಾಯ ಎಂದ್ರೆ, ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಸಮಾನರು, ಆದರೆ ಶ್ರೀಮಂತನು ಮತ್ತು ಅಥವಾ ಅಭಿಪ್ರಾಯ ಹೆಚ್ಚು ಮೌಲ್ಯಯುತ ಎಂದು ಭಾವಿಸಿದ್ರೆ ಪ್ರಜಾಪ್ರಭುತ್ವ ಅಲ್ಲಿ ವಿಫಲವಾಗುತ್ತದೆ ಅಂತ ಹೇಳ್ತಾರೆ. ಸೊ ಬಡಾಯಿ ಅಂತ ಅಂದ್ರೆ, ಬಡವರು ತಮ್ಮನ್ನು ಗೌರವಿಸುವ
ಬಡವರು ತಮ್ಮನ್ನು ಗೌರವಿಸುವ ಬದಲು ಶ್ರೀಮಂತರನ್ನು ಪೂಜಿಸಲು ಪ್ರಾರಂಭಿಸುತ್ತಾರೆ. ಇದು ಸ್ವಾಭಿಮಾನವನ್ನು ಕೊಲ್ಲುತ್ತದೆ ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಜವಾದ ಶ್ರೇಷ್ಠತೆ ನಿರ್ಲಕ್ಷ್ಯ. ಬಡ ಕವಿ, ಶಿಕ್ಷಕ ಅಥವಾ ವಿಜ್ಞಾನಿಗೆ ಶ್ರೇಷ್ಠ ವಿಚಾರಗಳಿರಬಹುದು, ಆದರೆ ಶ್ರೀಮಂತರಲ್ಲದ ಕಾರಣ ಸಮಾಜ ಅವರನ್ನು ನಿರ್ಲಕ್ಷಿಸುತ್ತದೆ ಅಂತ ಹೇಳ್ತಾರೆ. ಸೊ ಚೆಸ್ಟರ್ಟನ್ ಪರಿಹಾರವೇನು? ಸೊ ಇದಕ್ಕೆ ಅವನೊಂದು ಸೊಲ್ಯೂಷನ್ ಕಂಡ್ಕೊಂಡ. ಅದೇ ಒಂದು ಪಾಠದಲ್ಲಿ ಇವನೊಂದು ಸೊಲ್ಯೂಷನ್ ಕಂಡ್ಕೊಂಡ. ಏನ್ ಕಂಡ್ಕೊಂಡ? ಸೊ ನಾವು ಮನುಷ್ಯರನ್ನು ಹಣದಿಂದಲ್ಲ, ವ್ಯಕ್ತಿತ್ವದಿಂದ ನಿರ್ಣಯಿಸಬೇಕು. ಒಬ್ಬ ವ್ಯಕ್ತಿಯನ್ನು ಪ್ರಾಮಾಣಿಕತೆ, ಧೈರ್ಯ ಮತ್ತು ಸೇವೆಗಾಗಿ ಗೌರವಿಸಬೇಕು, ಅವನ ಕಾರು ಅಥವಾ ಬಂಗಲೆಗಾಗಿ ಅಲ್ಲ. ಅವನ ಬಳಿ ಎಷ್ಟು ಹಣವಿದೆ ಎಂದು ಕೇಳುವುದನ್ನು ನಿಲ್ಲಿಸಿ ಅವನ ಯೋಗ್ಯತೆ ಏನು ಎಂದು ಕೇಳಲು ಪ್ರಾರಂಭಿಸಿ. ಪ್ರಜಾಪ್ರಭುತ್ವ ಎಂದರೆ ಬಡತನ ಆತ್ಮವು ಶ್ರೀಮಂತನ ಆತ್ಮದಷ್ಟೇ ಮುಖ್ಯ. ಅಂದ್ರೆ ಪ್ರಜಾಪ್ರಭುತ್ವ ಅಂದ್ರೆ ಬಡವನ ಆತ್ಮವು ಶ್ರೀಮಂತನ ಆತ್ಮದಷ್ಟೇ ಮುಖ್ಯ ಅನ್ನುವಂಥದ್ದು ಪ್ರಜಾಪ್ರಭುತ್ವ ನಮಗೆ ತಿಳಿಸಿಕೊಡುತ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 6 ಮಾರ್ಕ್ಸ್ ಕ್ವಶನ್ಸ್, 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ನೋಡಿ. ಸೊ 6 ಮಾರ್ಕ್ಸ್ ಕ್ವಶನ್ ಅಲ್ಲಿ ನನ್ನ ಇಂಗ್ಲೀಷಲ್ಲಿ ಹೇಳ್ತಾರೆ ನೋಡಿ. ವಾಟ್ ಈಸ್ ದ ವರ್ಷಿಪ್ ಆಫ್ ದ ವೆಲ್ದಿ ಅಕಾರ್ಡಿಂಗ್ ಟು ಜಿ ಕೆ ಚೆಸ್ಟರ್ಟನ್? ವೈ ಡಸ್ ಹಿ ಕಾಲ್ ಇಟ್ ಡೇಂಜರಸ್? ಸೊ ಜಿ ಕೆ ಚೆಸ್ಟರ್ಟನ್ ಪ್ರಕಾರ ಶ್ರೀಮಂತರ ಆರಾಧನೆ ಎಂದರೇನು? ಅವರು ಅದನ್ನು ಅಪಾಯಕಾರಿ ಎಂದು ಏಕೆ ಕರೆಯುತ್ತಾರೆ ಅಂತ ಹೇಳ್ತಾನೆ. ಹೌದಾ? ಸೊ ಏನಪ್ಪ ಅಪಾಯಕಾರಿ ಅಂತ ಅಂದ್ರೆ, ಸೊ ನಾನು ಕನ್ನಡದಲ್ಲಿ ಓದ್ತೀನಿ ನೋಡಿ. ಶ್ರೀಮಂತರ ಆರಾಧನೆ ಎಂದರೆ ಒಬ್ಬ ವ್ಯಕ್ತಿ ಶ್ರೀಮಂತನಾದುದಕ್ಕೆ ಮಾತ್ರ ಅವರನ್ನು ಗೌರವಿಸುವ ಮತ್ತು ಮೆಚ್ಚುವ ಆಧುನಿಕ ಅಭ್ಯಾಸ. ಚೆಸ್ಟರ್ಟನ್ 3 ಕಾರಣಗಳಿಗಾಗಿ ಇದು ಅಪಾಯಕಾರಿ ಅನ್ನುತ್ತಾರೆ. ಮೊದಲನೇದು ಬಂದ್ಬಿಟ್ಟು ನಿಜವಾದ ಯೋಗ್ಯತೆಯನ್ನು ಕೊಲ್ಲುತ್ತದೆ. ಇದು ಕೊಲ್ಲುತ್ತದೆ. ನಂತರ ಪ್ರಜಾಪ್ರಭುತ್ವವನ್ನು ನಾಶಪಡಿಸುತ್ತದೆ ಮತ್ತು ನಂತರ ಗುಲಾಮಗಿರಿಯನ್ನು ಸೃಷ್ಟಿಸುತ್ತದೆ. ಸೊ ಇಲ್ದೋರೆಲ್ಲ ದುಡ್ಡಿದ್ದೋರು ಹೇಳೋ ರೀತಿ ಕೇಳ್ತಾರೆ. ಚೆಸ್ಟರ್ಟನ್ ಇದನ್ನೇ ಹಣದ ದೇವರಾಗಿ ಹೊಸ ಧರ್ಮ ಎಂಬುದು ಕರೆಯುತ್ತಾರೆ. ಇದು ಅಗೋಚರವಾಗಿರುವುದರಿಂದ ಹಳೆಯ ಮೂರ್ತಿ ಪೂಜೆಗಿಂತ ಕೆಟ್ಟದಾಗಿದೆ ಅಂತ ಹೇಳ್ತಾರೆ. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ವಶನ್ಸ್. ಹೌ ಡಸ್ ಚೆಸ್ಟರ್ಟನ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಬೀಯಿಂಗ್ ವರ್ತ್ ಅಂಡ್ ಹ್ಯಾವಿಂಗ್ ವರ್ತ್ ಅಂತ ಅಂತಾನೆ. ಅಂದ್ರೆ ಯೋಗ್ಯನಾಗಿರುವುದು ಮತ್ತು ಸಂಪತ್ತು ಹೊಂದಿರುವುದು, ಇವೆರಡರ ನಡುವೆ ಚೆಸ್ಟರ್ಟನ್ ಹೇಗೆ ವ್ಯತ್ಯಾಸ ಮಾಡ್ತಾನೆ ಅಂತ ಅಂದ್ರೆ, ಸೊ ನಾನು ಇಂಗ್ಲೀಷಲ್ಲಿ ನೀವು ನಿಮ್ಮ ಆನ್ಸರ್ಗೋಸ್ಕರ ಇಟ್ಕೊಳ್ಳಿ, ಸೊ ನಾನು ಕನ್ನಡದಲ್ಲಿ ನಿಮಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಓದ್ತೀನಿ. ಚೆಸ್ಟರ್ಟನ್ ಶಬ್ದಗಳ ಆಟವಾಡುತ್ತಾರೆ. ಸಮಾಜ ಅವನ ಮೌಲ್ಯ ಎಷ್ಟು ಅಂತ ಕೇಳುತ್ತದೆ, ಅಂದರೆ ಅವನ ಬಳಿ ಎಷ್ಟು ಹಣವಿದೆ ಅಂತ. ಇದು ಸಂಪತ್ತು ಹೊಂದಿರುವುದು, ಆದರೆ ನಾವು ಅವನ ಯೋಗ್ಯತೆ ಏನು ಅಂತ ಕೇಳಬೇಕು, ಆದರೆ ಅವನ ವ್ಯಕ್ತಿತ್ವ, ಧೈರ್ಯ, ಸೇವೆ ಏನು, ಇದು ಯೋಗ್ಯನಾಗಿರುವುದು. ಸೊ ಉದಾಹರಣೆಗೆ, ಶ್ರೀಮಂತ ಭ್ರಷ್ಟ ಉದ್ಯಮಿ 100 ಕೋಟಿ ಸಂಪತ್ತು ಹೊಂದಿದ್ದಾನೆ, ಆದರೆ ನೈತಿಕವಾಗಿ ಅವನ ಯೋಗ್ಯನಲ್ಲ. ಬಡ ಶಾಲಾ ಶಿಕ್ಷಕಿಗೆ 30,000 ಸಂಬಳದ ಸಂಪತ್ತು ಮಾತ್ರ ಇದೆ, ಆದರೆ ಅವಳು ರಾಷ್ಟ್ರವನ್ನು ಕಟ್ಟುವುದರಿಂದ ಬಹಳ ಯೋಗ್ಯರು. ಸಂಪತ್ತು ಹೊಂದುವುದಕ್ಕಿಂತ ಯೋಗ್ಯನಾಗಿರುವುದಕ್ಕೆ ನಾವು ಹೆಚ್ಚು ಗೌರವ ಕೊಟ್ಟಾಗ ಮಾತ್ರ ಪ್ರಜಾಪ್ರಭುತ್ವ ಉಳಿಯುತ್ತದೆ ಎಂದು ಚೆಸ್ಟರ್ಟನ್ ಹೇಳುತ್ತಾರೆ. ಓಕೆನಾ? ಸೊ 4 ಮಾರ್ಕ್ಸ್ ಕ್ವಶನ್ಸ್ ಬಂದ್ಬಿಟ್ಟು 4 ಮಾರ್ಕ್ಸ್ ಇಂದ. ಸೊ ಅಕಾರ್ಡಿಂಗ್ ಟು ಚೆಸ್ಟರ್ಟನ್, ಹೌ ವಾಸ್ ಹೀರೋ ವರ್ಷಿಪ್ ಇನ್ ದ ಪಾಸ್ಟ್ ಡಿಫರೆಂಟ್ ಫ್ರಮ್ ಟುಡೇ ಅಂತ ಹೇಳ್ತಾರೆ. ಅಂದ್ರೆ ಚೆಸ್ಟರ್ಟನ್ ಪ್ರಕಾರ ಹಿಂದಿನ ವೀರಾರಾಧನೆ ಇಂದಿನ ದಿನಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ಅಂದ್ರೆ, ಸೊ ಹಿಂದಿನ ದಿನ ಜನರು ಏನ್ ಮಾಡ್ತಾ ಇದ್ರು, ವೀರರನ್ನು ಅವರ ಕಾರ್ಯಗಳಿಗಾಗಿ ಪೂಜಿಸ್ತಿದ್ರು. ಆ ಧೀರ ಸೈನಿಕರು, ಪವಿತ್ರ ಸಂತರು, ಶ್ರೇಷ್ಠ ಕವಿಗಳು, ಅವರ ಶ್ರೇಷ್ಠತೆ, ವ್ಯಕ್ತಿತ್ವ ಮತ್ತು ಕ್ರಿಯೆಯಲ್ಲಿತ್ತು. ಇಂದು ನಾವು ಕೋಟ್ಯಾಧಿಪತಿಗಳನ್ನು ಅವರ ಹಣಕ್ಕಾಗಿ ಪೂಜಿಸುತ್ತೇವೆ. ಅವರ ಶ್ರೇಷ್ಠತೆ ಅವರ ಬ್ಯಾಂಕ್ ಬ್ಯಾಲೆನ್ಸ್ ನಲ್ಲಿದೆ. ಹಳೆಯ ವೀರಾರಾಧನೆ ಜನರನ್ನು ಧೈರ್ಯಶಾಲಿಯಾಗಲು ಪ್ರೇರೇಪಿಸಿತು. ಸೊ ಸಂಪತ್ತಿನ ಹೊಸ ಆರಾಧನೆ ಜನರನ್ನು ಬಿರಾಯಿಸುಳ್ಳವರನ್ನಾಗಿ ಮಾಡುತ್ತಿತ್ತು. ಹಾಗಾಗಿ ಹಿಂದಿನ ವೀರಾಧನೆ ಆರೋಗ್ಯಕರವಾಗಿತ್ತು, ಈಗಿನದು ರೋಗಗ್ರಸ್ತವಾಯಿತು. ಹೌದಾ? ಸೊ ನೆಕ್ಸ್ಟ್ ಬಂದ್ಬಿಟ್ಟು 4 ಮಾರ್ಕ್ಸ್ಗೆ ಸೆಕೆಂಡ್ ಕ್ವಶನ್. ವೈ ಡಸ್ ಚೆಸ್ಟರ್ಟನ್ ಸೇ ವರ್ಷಿಪ್ ಆಫ್ ದ ವೆಲ್ತ್ ಈಸ್ ನ್ಯೂ ರಿಲಿಜನ್? ಏಕೆ ಇದೊಂದು ಹೊಸ ಧರ್ಮ ಆಗಿದೆ ಸಂಪತ್ತಿನ ಆರಾಧನೆ ಅಂದ್ರೆ? ಸೊ ಒಂದು ಧರ್ಮಕ್ಕೆ ದೇವರು, ಪುರೋಹಿತರು, ಭಕ್ತರು ಇರ್ತಾರೆ. ಈ ಹೊಸ ಧರ್ಮದಲ್ಲಿ ಹಣವೇ ದೇವರು, ಶ್ರೀಮಂತರು ಪುರೋಹಿತರು ಮತ್ತು ಸಾಮಾನ್ಯ ಜನರು ಭಕ್ತರು ಅನ್ನುವಂತ ಒಂದು ರೀತಿಯಲ್ಲಿ ವ್ಯಂಗ್ಯವಾದ ರೀತಿಯಲ್ಲಿ ಹೇಳ್ತಾರೆ. ಪತ್ರಿಕೆಗಳು, ಅದರ ಧರ್ಮ ಗ್ರಂಥಗಳು, ಅವು ಈ ಶ್ರೀಮಂತ ಏನು ಹೇಳಿದನೆಂದು ನಮಗೆ ತಿಳಿಸುತ್ತವೆ. ಹೌದಾ? ಸೊ ನಾವು ಭಕ್ತರಂತೆ ಕುರುಡಾಗಿ ಶ್ರೀಮಂತರನ್ನು ಅನುಸರಿಸುತ್ತೇವೆ, ಪಾಲಿಸುತ್ತೇವೆ ಮತ್ತು ಅನುಕರಿಸುತ್ತೇವೆ. ಹಾಗಾಗಿ ಇದು ನೈತಿಕ ಮೌಲ್ಯಗಳಿಲ್ಲದೆ ನಿಖರವಾಗಿ ಧರ್ಮದಂತೆ ಕೆಲಸ ಮಾಡುತ್ತದೆ ಎಂದು ಸೊ ಯಾರು ಹೇಳ್ತಾರೆ? ಚೆಸ್ಟರ್ಟನ್ ಅನ್ನುವಂತ ಹೇಳ್ತಾರೆ. ಸೊ ಇದರ ಒಂದು 2 ಮಾರ್ಕ್ಸ್ ಕ್ವಶನ್ ನೋಡೋಣ ಈ ಪಾಠದಲ್ಲಿ ಬರುವಂತದ್ದು. ಏನಪ್ಪ ಅಂದ್ರೆ, ವಾಟ್ ಈಸ್ ಚೆಸ್ಟರ್ಟನ್ಸ್ ಮೇನ್ ಆಬ್ಜೆಕ್ಷನ್ ಇನ್ ಮಾಡರ್ನ್ ಸೊಸೈಟಿ? ಅಂದ್ರೆ ಆಧುನಿಕ ಸಮಾಜದ ಬಗ್ಗೆ ಚೆಸ್ಟರ್ಟನ್ನ ಮುಖ್ಯ ಆಕ್ಷೇಪಣೆ ಏನು ಅಂದ್ರೆ, ಆಧುನಿಕ ಸಮಾಜವು ಸದ್ಗುಣದ ಬದಲು ಸಂಪತ್ತನ್ನು ಪೂಜಿಸುತ್ತದೆ. ಅದು ವ್ಯಕ್ತಿಯನ್ನು ಅವನ ವ್ಯಕ್ತಿ ತ್ಯಾಗಕ್ಕಾಗಿ ಅಲ್ಲ, ಹಣಕ್ಕಾಗಿ ಗೌರವಿಸುತ್ತದೆ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು, ವಾಟ್ ಡಸ್ ಚೆಸ್ಟರ್ಟನ್ ಮೀನ್ ಬೈ ಹೌ ಮಚ್ ಈಸ್ ಹಿ ವರ್ತ್, ವಾಟ್ ಈಸ್ ಹಿ ವರ್ತ್ ಅಂತ ಅಂದ್ರೆ, ಸೊ ಅವನ ಮೌಲ್ಯ ಎಷ್ಟು ಮತ್ತು ಅವನ ಯೋಗ್ಯತೆ ಏನು ಎಂದು ಚೆಸ್ಟರ್ಟನ್ ಹೇಳುವುದರ ಅರ್ಥವೇನು? ಸೊ ಎಷ್ಟು ಎಂಬುದು ಹಣವನ್ನು ಸೂಚಿಸಿದರೆ,
ಸಂಪತ್ತು ಹೊಂದುವುದು ಏನು ಎಂಬುದು ವ್ಯಕ್ತಿತ್ವವನ್ನು ಸೂಚಿಸುತ್ತದೆ. ಯೋಗ್ಯನಾಗಿರುವುದು ನಾವು ಎರಡನೆಯದನ್ನು ಮೌಲ್ಯಮಾಪನ ಮಾಡಬೇಕೇ ಹೊರತು ಒಂದನೆಯದನ್ನಲ್ಲ. ಹೌದಾ? ಸೊ ಅಕಾರ್ಡಿಂಗ್ ಟು ಚೆಸ್ಟರ್ಟನ್ ವೆನ್ ವಿಲ್ ಡೆಮೋಕ್ರಸಿ ವಿಲ್ ಬಿ ಸೇಫ್ ಅಂದ್ರೆ ಡೆಮೋಕ್ರಸಿ ವಿಲ್ ಬಿ ಸೇಫ್ ವೆನ್ ವಿ ರೆಸ್ಪೆಕ್ಟ್ ಅ ಪುವರ್ ಮ್ಯಾನ್ಸ್ ಸೋಲ್ ಆಸ್ ಮಚ್ ಆಸ್ ರಿಚ್ ಮ್ಯಾನ್ಸ್ ಅಂಡ್ ಜಡ್ಜ್ ಮ್ಯಾನ್ ಬೈ ಕ್ಯಾರೆಕ್ಟರ್ ನಾಟ್ ಕ್ಯಾಶ್ ಅಂದ್ರೆ. ಸೊ ಯಾವಾಗ ನಮ್ಮ ಒಂದು ಡೆಮೋಕ್ರಸಿ ಅನ್ನುವಂಥದ್ದು ಉಳಿಯುತ್ತೆ, ಸೇಫ್ ಆಗಿರುತ್ತೆ ಅಂದ್ರೆ ಯಾವಾಗ ನಾವು ಬಡ ಜನರ ಒಂದು ಹೃದಯವು ಕೂಡ ನಮಗೆ ಶ್ರೀಮಂತರಷ್ಟೇ ಮುಖ್ಯ, ಶ್ರೀಮಂತರ ಹೃದಯದಷ್ಟೇ ಮುಖ್ಯ, ಶ್ರೀಮಂತರ ಜೀವದಷ್ಟೇ ಮುಖ್ಯ ಎಂದು ಯೋಚನೆ ಮಾಡಿದಾಗ, ರೆಸ್ಪೆಕ್ಟ್ ಮಾಡಿದಾಗ, ಜಡ್ಜ್ ಮ್ಯಾನ್ ಬೈ ಕ್ಯಾರೆಕ್ಟರ್ ಇಂದ ಜಡ್ಜ್ ಮಾಡಬೇಕು ಅಂತಿತ್ತು, ದುಡ್ಡಿನಿಂದಲ್ಲ ಅಂತ ನಾವು ತಿಳ್ಕೊಂಡಾಗ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಇವತ್ತೇನು ವಿಡಿಯೋದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಇದನ್ನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಜಾಸ್ತಿ ಹೇಳದೇ ಇರೋ ಕಾರಣನೇ ಇದು. ಈ ಪಾಠ ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ. ಆದರೂ ಕೂಡ ಈ ಒಂದು ಪಾಠದ PDF ಲಿಂಕ್, ಕ್ವಶನ್ ಆನ್ಸರ್ಸ್ ಎಲ್ಲದೂ ಇರೋ ಕಾರಣಕ್ಕೋಸ್ಕರ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನೀವು ಅಲ್ಲಿಂದ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಇದೇ ರೀತಿ ನಿಮಗೆ ಬೇಕಾದ ವೀಡಿಯೋಸ್ಗಳನ್ನ ರಿಕ್ವೆಸ್ಟ್ ಹಾಕಲು ನನ್ನ ನಂಬರ್ಗೆ ಮೆಸೇಜ್ ಮಾಡ್ತಾ ಇದೆ. ಪರ್ಸನಲ್ ಆಗಿ ಏನು ರಿಕ್ವೆಸ್ಟ್ ಹಾಕ್ತೀರೋ ಅದ್ರ ಮೇಲೆ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ. ನನ್ನ ನಂಬರ್ ಬಂದುಬಿಟ್ಟು 9686251894 ಹೋಗ್ಬಿಟ್ಟು. ನಾರ್ಮಲ್ ಆಗಿ ನಾನು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ರಿ ಅಂದರೆ ನಾನು ಅಡ್ಮಿನ್ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ, ಅದಕ್ಕೆ ನೀವು ಮೆಸೇಜ್ ಮಾಡ್ಬೋದು. ಈ ನಂಬರಿಗೆ ನೀವು ಯಾವ್ದು ರಿಕ್ವೆಸ್ಟ್ ಹಾಕ್ತೀರೋ ವಾಟ್ಸಪ್ಪಲ್ಲಿ, ಅದ್ರ ಮೇಲೆ ವೀಡಿಯೋಸ್ಗಳು ರೆಗ್ಯುಲರ್ ಆಗಿ ಅಪ್ಲೋಡ್ ಆಗ್ತಾ ಇರ್ತವೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ನಿಮಗೆ ಯಾವ ವಿಡಿಯೋ ಬೇಕೋ ಆ ಥರ ವಿಡಿಯೋದ ಮೇಲೆ ವಿಡಿಯೋನ ಮಾಡೋಣ. ಥ್ಯಾಂಕ್ ಯು ವೆರಿ